ವರ್ಷದಲ್ಲಿ ಬಹುಶಃ ಹಿಂದೆಂದೂ ಆಗದೇ ಇರತಕ್ಕಂಥ ಒಂದು ಮಹತ್ತರವಾದ ಕೆಲಸ ಆಗಿದೆ ಅಂತ ಭಾವಿಸ್ತೇನೆ. ನಿಮ್ಮ ಗುರಿಯಲ್ಲಿ ಸ್ಪಷ್ಟತೆಯನ್ನ ಮೂಡಿಸ್ತಕ್ಕಂಥದ್ದು, ನಿಮ್ಮ ಗುರಿಯನ್ನ ತಲುಪಲಿಕ್ಕೆ ನಾವು ನೆರವಾಗ್ತಕ್ಕಂಥದ್ದು, ನಿಮಗೆ ಗುರಿಯನ್ನ ಮುಟ್ಲಿಕ್ಕೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮನೇ ನನ್ನ ಭವಿಷ್ಯ ನನ್ನ ಆಯ್ಕೆ ಅಂತಕ್ಕಂಥ ಒಂದು ತರಬೇತಿ ನಮ್ಮ ಶಾಲೆಯಲ್ಲಿ ಬಹುತೇಕ ಬಹಳ ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥ ನಮ್ಮ ಡ್ರಾಯಿಂಗ್ ಸರ್ ಮತ್ತು ನಮ್ಮ ಕಂಪ್ಯೂಟರ್ ಸರ್ ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಅದ್ರ ಬಗ್ಗೆ ತಿಳುವಳಿಕೆಯನ್ನು ಉಂಟು ಮಾಡಿದ್ದಾರೆ. ಎಲ್ಲರೂ 10th ಆದಮೇಲೆ ಏನು ಮಾಡಬೇಕು ಅಂತ ಗೊಂದಲ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇಂಜಿನಿಯರಿಂಗ್, ಮೆಡಿಕಲ್ ಅಂತ ಕೋರ್ಸ್ ಇರುತ್ತೆ. ಆದರೆ ಈ ನನ್ನ ಭವಿಷ್ಯ ನನ್ನ ಆಯ್ಕೆ ಅಂತ ಕ್ರೈಸ್ ವತಿಯಿಂದ ಕೊಟ್ಟರೆ ಈ ಬುಕ್ಕಲ್ಲಿ ಬಿಹೈಂಡ್ ದಟ್ ಸಖತ್ತು ಕೋರ್ಸ್ ಇದೆ ಅಂತ ತಿಳ್ಕೊಳ್ಳೋ ಮಾಹಿತಿಗೆ ತುಂಬ ಸಹಕಾರಿಯಾಗಿದೆ. 10th ಆದಮೇಲೆ ಮುಂದೆ ನಾವು ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಈಗ ಒಬ್ಬೊಬ್ಬರಿಗೆ ಒಂದೊಂದು ಕಲ್ಲಿ ಸ್ಕಿಲ್ ಇರುತ್ತೆ. ಒಬ್ಬರಿಗೆ ಮೇಕಪ್ ಮಾಡೋದ್ರಲ್ಲಿ ಇದ್ದರೆ ಇನ್ನೊಬ್ಬರಿಗೆ ಬೇರೆ ಬೇರೆದ್ರಲ್ಲಿ ಇರುತ್ತೆ. ಎಲ್ಲ ಬರೀ ಇಂಜಿನಿಯರಿಂಗ್ ಅಂತ ಇರೋದಲ್ಲ. ಈ ಬುಕ್ಸ್ ಕ್ರೈಸಿಂದ ಕೊಟ್ಟಿರೋ ಮೈ ಫ್ಯೂಚರ್ ಮೈ ಚಾಯ್ಸ್ ಅನ್ನೋದು ಬುಕ್ಕಲ್ಲಿ ನಾವು ಇಂಜಿನಿಯರಿಂಗ್, ಡಾಕ್ಟರ್ ಅದನ್ನು ಬಿಟ್ಟು ಇನ್ನೂ ಏನೇನು ಮಾಡ್ಬೋದು ಅನ್ನೋದೆಲ್ಲ ಇದೆ. ಇದನ್ನು ಓದಿದರೆ ತುಂಬ ಯೂಸ್ಫುಲ್ ಆಗುತ್ತೆ. ಶಾಲೆಯ ನಾಮದೇವ ಕಾಗದಗಾರ್ ಸರ್ ಮತ್ತು ಜಗದೀಶ್ ಸರ್ ಅವರು ನನ್ನ ಭವಿಷ್ಯ ನನ್ನ ಆಯ್ಕೆ ಎಂಬ ಈ ಪುಸ್ತಕದಲ್ಲಿ ನಾವು ಮುಂದೆ ಫ್ಯೂಚರಲ್ಲಿ 10th ಆದಮೇಲೆ ಏನಾಗಬೇಕು ಅನ್ನೋದನ್ನ ಪೂರ್ತಿ ಪರಿಪೂರ್ಣತೆಯಾಗಿ ಹೇಳ್ಕೊಟ್ಟಿದ್ದಾರೆ. ಬುಕ್ಕು ನನ್ನ ಭವಿಷ್ಯ ನನ್ನ ಆಯ್ಕೆ ನಮ್ಮ ಲೈಫಲ್ಲಿ ಮುಂದೆ ತುಂಬ ಹೆಲ್ಪ್ ಆಗುತ್ತೆ. ಕ್ರೈಸ್ ಡಿಪಾರ್ಟ್ಮೆಂಟಿಂದ ಯುನೈಟೆಡ್ ಎಫರ್ಟ್ಸ್ ಅನ್ನೋ ನನ್ನ ಭವಿಷ್ಯ ನನ್ನ ಆಯ್ಕೆ ಅನ್ನೋ ಬುಕ್ನ ಕೊಟ್ಟಿದ್ದಾರೆ. ಅವರಿಂದ ನಮಗೆ ನಮ್ಮ ಮುಂದೆ ಏನಾಗಬೇಕು ಅನ್ನೋದೆಲ್ಲ ನಮಗೆ ತುಂಬ ಗೊತ್ತಾಗಿದೆ. ಅದರಿಂದ ತುಂಬ ಹೆಲ್ಪ್ ಆಗಿದೆ. ಈ ನನ್ನ ಭವಿಷ್ಯ ನನ್ನ ಆಯ್ಕೆ ಬುಕ್ಕು ಸಹ ನಮಗೆ ಇದ್ರ ಬಗ್ಗೆ ಸಹಕರಿಸಿದೆ. ಇದು ತುಂಬ ಯೂಸ್ಫುಲ್ ಆಗಿದೆ. ಇದರಲ್ಲಿ ನನಗೆ ತುಂಬ ಇಷ್ಟವಾದ ಸೆಕ್ಟರ್ ಎಂದರೆ ಅಗ್ರಿಕಲ್ಚರ್ ಆ್ಯಂಡ್ ಫುಡ್. ಈ ವಲಯವು ಇನ್ನಷ್ಟು ಬೆಳೆದು ಅಭಿವೃದ್ಧಿ ಹೊಂದಲು ಶಿಕ್ಷಣವಂತರು ಈ ವಲಯಕ್ಕೆ ಬರಬೇಕಾದ ಅವಶ್ಯಕತೆ ಇದೆ. My Future, My Choice is a great good book. Our teachers trained well for all our students and friends. So friends, I like to choose administration and governance. Administration governance based on the vertical of the peoples. Government can change. However, our country needs to keep systematically and functionally. It is the administration governance steps. They included the Indian and state civil service. State civil people working in various fields like government office. Like you can also attend the UPSC and KPSC examination after PUC, and supervisor like SSC, CLG, KPSC, SSC, CPO, RBI, RRB. ಸಾಮಾಜಿಕ ಸೇವಾ ವಲಯದಲ್ಲಿ ಶಿಕ್ಷಣ, ಆರೋಗ್ಯ, ಪರಿಸರ, ಗ್ರಾಮೀಣಾಭಿವೃದ್ಧಿ, ಜೀವನೋಪಾಯ ಮುಂತಾದ ಕ್ಷೇತ್ರಗಳಲ್ಲಿ ಬದಲಾವಣೆ ಮಾಡಲು ನೇರವಾಗುತ್ತಿದೆ. ಸಾಮಾಜಿಕ ಸೇವಾ ವಲಯದಲ್ಲಿ ಕೆಲಸ ಮಾಡಲು ಬಯಸುವವರು ಸಮಾಜದಲ್ಲಿ ಧನಾತ್ಮಕ ಬದಲಾವಣೆ ಮಾಡಲು ತಮ್ಮನ್ನು ತಾವು ಎಲ್ಲ ಸುಮಾರು ಸೆಕ್ಟರ್ಸ್ ಇದ್ದಾವೆ. ಆ ಸೆಕ್ಟರಲ್ಲಿ ತುಂಬ ಜಾಬ್ ಆಪರ್ಚುನಿಟೀಸ್ ಇದ್ದಾವೆ. ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬ್ ಎಲ್ಲ ಆಪರ್ಚುನಿಟೀಸ್ ಇದ್ದಾವೆ. ಯುನೈಟೆಡ್ ಎಫರ್ಟ್ಸ್ ಮತ್ತು ಕ್ರೈಸ್ ವತಿಯಿಂದ ನಮಗೇನು ಯೂಸ್ ಆಗ್ತೈತೆ, ಇದು ತುಂಬ ಯೂಸ್ ಆಗ್ತೈತೆ. ಧನ್ಯವಾದ. ಕ್ರೈಸ್ ಮತ್ತು ಅನಾಥ ಯುನೈಟೆಡ್ ಎಫರ್ಟ್ಸ್ ಅವರು ಈ ಬುಕ್ಕನ್ನು ನೀಡಿ ನಮಗೆ ಒಳ್ಳೆಯ ಸಹಕಾರ ಮಾಡಿದ್ದಾರೆ. ಇದು ದೀಪದಾರಿಗೆ ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಚಾಯ್ಸ್ ಮಾಡೋ ಒಂದು ಸೆಕ್ಟರ್ ಅಂದರೆ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್. ಈ ಸೆಕ್ಟರಲ್ಲಿ ತುಂಬ ವರ್ಕ್ಸ್ ಉದ್ಯೋಗಾವಕಾಶಗಳು ಇರ್ತವೆ. ಒಂದು ಕ್ಯಾಮ್ರಾ ಆಪ್ರೇಟರ್ ಆಗ್ಬೋದು, ಡಿಸೈನು, VFX ಸ್ಪೆಷಲಿಸ್ಟು, ಕಾರ್ಟೂನಿಸ್ಟು, ಆರ್ಟಿಸ್ಟು, ಈ ಥರ ಡ್ರಾಯಿಂಗ್ಸಲ್ಲಿ, ಆಮೇಲೆ ಪತ್ರಕರ್ತರು, ಜರ್ನಲಿಸ್ಟು ಅವರೆಲ್ಲ ಆಗ್ಬೋದು. ಸೃಜನಶೀಲ ಮತ್ತು ತಾಂತ್ರಿಕ ಕೌಶಲ್ಯಗಳನ್ನು ಹೊಂದಿರುವವರಿಗೆ ಉತ್ತಮ ಉದ್ಯೋಗಾವಕಾಶಗಳನ್ನು ನೀಡುತ್ತದೆ. ಈ ಪುಸ್ತಕವು ತುಂಬ ಮಹತ್ವಪೂರ್ಣವಾದ ಕೃತಿ. ಭವಿಷ್ಯಕ್ಕೆ ತುಂಬ ಉಪಯುಕ್ತವಾದದ್ದು. ಎಲ್ಲರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ನಮಗಂತೂ ತೃಪ್ತಿ ತಂದಿದೆ. ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಕ್ರೈಸ್ ಸಂಸ್ಥೆ ಹಾಗೂ ಅನಾಥ ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್ ಇವರುಗಳಿಗೂ ಕೂಡ ಶಾಲೆಯ ವತಿಯಿಂದ, ಪ್ರಾಂಶುಪಾಲರ ವತಿಯಿಂದ ಮತ್ತು ಮಕ್ಕಳ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.